ಸ್ವಾಮಿಗೆ ನೀಲಾಂಜನಂ ಸೋಮಭಾಷಂ ರವಿಪುತ್ರಂ ಯಮಹಾಗ್ರಜಂ ಛಾಯಾ ಮಾರ್ತಾಂಡಂ ತಮ್ನಮಾಮಿ ಶನೇಶ್ವರಂ. ಆ ಪರಮಾತ್ಮಂಗೆ ಜ್ಯೇಷ್ಠಾದೇವಿ ನೀಲಾದೇವಿ ಅನ್ನೋದು ಇಬ್ರು ಹೆಂಡತಿರು. ಆ ಸ್ವಾಮಿಗೆ ನೀಲಾದೇವಿ ಅನ್ನೋಳು ಜೊತೆನಲ್ಲಿ ಇಲ್ಲ, ಅವಳ ಮೈಯಲ್ಲೇ ಆವರಿಸ್ಕೊಂಡ್ಬಿಟ್ಟಿದ್ದಾಳೆ. ಅದಕ್ಕೋಸ್ಕರವಾಗಿ ಅವನಿಗೆ ನೀಲಿ ಬಣ್ಣ ಕಪ್ಪು ಬಣ್ಣ ಅಂದ್ರೆ ತುಂಬಾ ಇಷ್ಟ. ಸ್ವಾಮಿ ಕಪ್ಪು ರೂಪು ಗಿಡ್ಡ ದೇಹ, ಆ ಸ್ವಾಮಿ ವಿಕಾರವಾದ ರೂಪು. ಆ ಸ್ವಾಮಿಗೆ ನಡೆಯಕ್ಕೆ ನಡೆಯಿಲ್ಲ, ಅವನು ಬರೋದೇ ನಿಧಾನ. ಪ್ರಧಾನವಾಗಿ ಪಾಠನೂ ಕಲಿಸ್ಬಿಡ್ತಾನೆ, ಪ್ರಧಾನವಾಗಿ ಅವ್ರನ್ನ ಮೇಲಕ್ಕೆ ಎತ್ಬಿಡ್ತಾನೆ. ಆ ಸ್ವಾಮಿ ಒಂದು ಗಳಿಗೆ ಅರ್ಗಣ್ಣಲ್ಲಿ ಕಿರ್ಗಣ್ ಬಿಟ್ರೆ ಒಬ್ಬ ತಿರ್ಕನು ಧನಿಕ ಆಗೋಯ್ತಾನೆ, ಧನಿಕನು ತಿರ್ಕ ಆಗೋಯ್ತಾನೆ. ನಾವ್ ಅನ್ಕೊಂಡಿದ್ದ ಆಗ್ಬೇಕು ಅನ್ಕ ಬಂದಿದೀವಿ, ಆಗೈತೆ. ಇಲ್ಲಿ ಶಾಸ್ತ್ರ ಹೇಳ್ತಾರಲ್ಲ, ಶಾಸ್ತ್ರ ಹೇಳ್ತಾರೆ, ಏನ್ ಇದ್ದಂಗೆ ಹೇಳ್ತಾರೆ. ಅದ್ರಲ್ಲೇನು ಎರಡು ಮಾತಿಲ್ಲ. ಇದ್ದದ್ ನಮ್ಮ ಸಮಸ್ಯೆ ಏನೈತೆ ಅದಕ್ಕೆ ಪರಿಹಾರ ಹೇಳ್ತಾರೆ. ಅದನ್ನ ಮಾಡಿಸ್ಕೊಂಡ್ರೆ ಬಂದು ಸ್ವಾಮಿ ಕೇಳ್ಕೊಂಡು ಹೋದ್ರೆ ನಂಬಿಕೆ ಇಟ್ಟು ಬಂದ್ರೆ ಒಳ್ಳೇದಾಗಿ ಎರಡು ಮಾತಾಡಂಗಿಲ್ಲ. ಭಯ ನಿಷ್ಠೆಯಿಂದ ಮಾಡ್ಬೇಕು. ನಂಬಿ ಬಂದವ್ರಿಗೆ ಯಾರಿಗೂ ಇಲ್ಲ ಅಂತ ಹೇಳಿಲ್ಲ, ಭಗವಂತ ಒಳ್ಳೇದು. ಕವಡೆ ಶಾಸ್ತ್ರದ ಹೇಳೋದ್ ಬಗ್ಗೆ ಆಗಿದ್ರೆ ನಾನು 9 ವರ್ಷ ಆಯ್ತು ಕವಡೆ ಶಾಸ್ತ್ರ ಹೇಳೋದ್ ಕಲ್ತಿ. 9 ವರ್ಷದಿಂದ ಇವತ್ತಿನವರೆಗೂ ನನಗೆ ಯಾರು ನೀವು ಸುಳ್ಳು ಹೇಳ್ತಾ ಇದೀರಿ ಅಂತ ಯಾರು ಹೇಳಿಲ್ಲ. ನಾನು ಆ ಸ್ವಾಮಿ ನಂಬಿ ಏನ್ ಕೆಲಸ ಮಾಡ್ತೀನೋ ಅದೆಲ್ಲ ಒಳ್ಳೇದಾಗಿದೆ. ನಾನು ಬರೋ ಭಕ್ತಾದಿಗಳಿಗೂ ಹೇಳಕ್ ಇಷ್ಟಪಡ್ತೀನಿ, ಆ ಸ್ವಾಮಿನ ನಂಬಿ ಬನ್ನಿ. ಆ ಸ್ವಾಮಿನ ನಮ್ದೆಲ್ಲಿ ಅಂತೂ ಬರಬೇಡಿ. ಆ ಸ್ವಾಮಿ ಇಲ್ಲಿ ಬರೀ ಮನೆಯನ್ನೆಲ್ಲ ಇಟ್ಕೊಂಡಿದ್ದಾರೆ ಅಂತ ಜರಿಬೇಡಿ, ದೂರ್ಬೇಡಿ. ಆ ಸ್ವಾಮಿ ಮೂರ್ತಿ ಚಿಕ್ಕದು, ಕೀರ್ತಿ ಅಪಾರವಾದದ್ದು. ಅವನು ಒಂದಲ್ಲ ಒಂದ್ ದಿವಸ ಒಂದ್ ಸ್ಥಾನ ಮಾನ ಅವ್ನು ಮಾಡಿಸ್ಕೊಂತಾರೆ. ಅವ್ರು ಮಾಡಿಸ್ಕೊಳ್ಳೋರ್ಗು ನಮ್ ಇಷ್ಟೆಲ್ಲ ನಾವು ಸೇವೆ ಮಾಡ್ಲೇಬೇಕು. ಎಲ್ರಿಗೂ ಆ ಸ್ವಾಮಿ ಒಲಿಬೇಕಾದ್ರೆ ತುಂಬಾ ಕಷ್ಟ ಕೊಡ್ತಾರೆ. ಗುಡ್ಸ್ಲಲ್ಲಿ ಬರ್ತಾರೆ, ಆಮೇಲೆ ಅರಮನೆ ಕಟ್ಟಿಸ್ಕೊಂತಾರೆ. ಅದೇ ರೀತಿ ನನ್ನ ಜೀವನದಲ್ಲೂ ನಡೆಯುವುದೇನು ಅಂತ ಆ ಸ್ವಾಮಿ ಮಾಡ್ತಾ ಇದ್ದಾರೆ. ಭಕ್ತಾದಿಗಳು ಒಳ್ಳೇದಾಗ್ದವ್ರು ಸುಮಾರು ಜನ ಅಭಿಷೇಕ ಮಾಡಿಸ್ತಾರೆ, ವಾರವರನ್ನು ಮಾಡಿಸ್ತಾರೆ. ಇವತ್ತು ಮಾಡಿಸಿದ್ದಾರೆ. ಯಾವಾಗ್ಲೂ ವಾರವರನು ಅಭಿಷೇಕ ನಡೀತಾ ಇರ್ತದೆ. ಅಮಾವಾಸ್ಯೆ ಹುಣ್ಣಿಮೆಲಿ ಚೆನ್ನಾಗಿ ನಡೀತದೆ ಅಭಿಷೇಕ. ಸ್ವಾಮಿ ಯಾರ ಮೇಲೆ ದೃಷ್ಟಿ ಬಿಡ್ತಾನೋ ಅವ್ರು ಹಿಂಗ್ ಬೇಕಾದ್ರೂ ಬದಲಾಗ್ಬೋದು, ಅವ್ರು ಹೆಂಗ್ ಬೇಕಾದ್ರೂ ಆಗ್ಬೋದು. ಅದಕ್ಕೆ ಅನಿವಾರ್ಯವಾಗಿ ನನ್ನಲ್ಲೇ ನಾನು ಹೇಳ್ತೀನಿ, ನನ್ಗೆ ಈ ಊರಲ್ಲಿ ತಿನ್ನಕ್ ಅನ್ನ ಇಲ್ದಲೇ ಬೆಳೆದವನು. ಆ ಸ್ವಾಮಿ ದೃಷ್ಟಿ ಬೀಳಾಗಿ ಇವತ್ತು ಸ್ವಾಮಿಯ ಆಶೀರ್ವಾದದಿಂದ 4 ಜನ ನಮ್ಮ ಮನೆ ಊಟ ಮಾಡುವಂತ ಶಕ್ತಿ ಕೊಟ್ಟಿದ್ದಾನೆ ನನ್ಗೆ. ಆ ಪರಮಾತ್ಮ ಇವತ್ತು ನನ್ನನ್ನೇ ಈ ಮಟ್ಟಕ್ಕೆ ಇಟ್ಟಿದ್ದಾನೆ ಅಂದ್ರೆ ಯಾರನ್ನೂ ಅವ್ನು ಬಿಟ್ಟೋನಲ್ಲ, ಎಲ್ಲಾರನ್ನೂ ಕೈ ಇದ್ದು ಎತ್ತುತ್ತಾನೆ ಅನ್ನೋ ನಂಬಿಕೆ ನನ್ನಲ್ಲಿ ಬಹಳ ಐತೆ. ಆ ಸ್ವಾಮಿನ ಯಾರು ಜರಿಬೇಡಿ, ನಿಂದಿಸ್ಬೇಡಿ. ಆ ಸ್ವಾಮಿ ಯಾವ ರೂಪದಲ್ಲಿ ಯಾವ ಗಳಿಗೆಯಲ್ಲಿ ಎಲ್ಲಿರ್ತಾನೆ ಅಂತ ಗೊತ್ತಾಗಲ್ಲ. ಆ ಸ್ವಾಮಿ ಮೇಲೆ ಯಾರು ಬಹಳ ಭಯವಾಗಿ ಭಕ್ತಿಯಿಂದ ಅವನ್ನ ಬೇಡ್ತಾರೋ ಅವ್ರಿಗೆ ಎಂತ ಕಷ್ಟ ಇದ್ರು ಅವನು ಮರೆ ಮಾಚ್ಕೊಂಡ್ ಬರ್ತಾನೆ.